ರೂಮ್ಗೆ ತಾನೋ ಕೂತ್ಕೊತಾನೆ. ಮಕ್ಕಳು ಮಧ್ಯದಲ್ಲಿ ಹೋಮ್ವರ್ಕ್ ಮಾಡ್ಕೊಂಡು ಕಿತ್ತಾಡ್ಕೊಂಡಿರ್ತವೆ. ನನಗೆ ನೋವಾಗ್ತಿದೆ ಕಣತ್ತೆ ಅಂದ್ಲು. ಅಯ್ಯೋ ಆಯ್ತು ಬಿಡವ, ನೀನು ಪ್ರಯತ್ನ ಮಾಡು ಅವನ ಮನವೊಲಿಸ್ಕೋಕೆ. ಯಾಕೆ ನನ್ನಿಂದ ಏನು ತಪ್ಪಾಗಿದೆ ಅಂತ ಕೇಳು ಅಂದೆ. ಇಲ್ಲ ಇಲ್ಲ, ಅವನು ಎಷ್ಟೇ ನಾನು ವಿಶ್ವಾಸದಿಂದ ಮಾತಾಡಿದ್ರು ನನ್ನ ಜೊತೆಲಿ ಹೊಂದಾಣಿಕೆಗೆ ಬರ್ತಿರ್ಲಿಲ್ಲ. ಹೊರಗಡೆ ಹೋಗೋಣ ಅಂದರೆ ನಾ ಬರಲ್ಲ, ನೀ ಬೇಕಾದ್ರೂ ಹೋಗು. ನಾನು ಹೊರಗಡೆ ಒಳಗೆ ದುಡ್ಕ ಬಂದೀನಿ, ಬೆಳಿಗ್ಗಿನ ಸಂಜೆ ಗಂಟ 10 ಆಪ್ರೇಷನ್ ಮಾಡಿದ್ದೀನಿ. ನನಗೆ ಮಾನಸಿಕ ನೆಮ್ಮದಿ ಬೇಡವಾ ಅಂದರೆ ಹೋಗು, ಬೇಕಾದ್ರೆ ರೆಸ್ಟೋರೆಂಟ್ಗೆ ಹೋಗು, ಬೇಕಾದ್ರೆ ಡಾಬಾಗೆ ಹೋಗು, ನಾ ಕೇಳಲ್ಲ ಅಂತಿದ್ದ. ಆಯಿತು, ಯಾಕಪ್ಪ ಹಿಂಗೆ ಮಾತಾಡ್ತಿದ್ಯಾ? ಹಾಂ, ಹೆಂಡ್ತಿ ಅಂದಮೇಲೆ ಎಷ್ಟು ಗೌರವ ಇರುತ್ತೆ. ಅನ್ಎಜುಕೇಟೆಡ್ ಅವರೇ ಹೆಂಡ್ತಿನ ಹಂಗೆ ನೋಡ್ತಾರೆ. ನೀನು ಒಬ್ಬ ಡಾಕ್ಟ್ರನ್ನ ಹಿಂಗಪ್ಪ ಟ್ರೀಟ್ ಮಾಡೋದು, ಚೆನ್ನಾಗಿರಪ್ಪ ಅಂತ ಅಂದೆ. ಇಲ್ಲ ಇಲ್ಲ, ನಾನು ಅಂದ್ಕೊಳಕ್ಕಾಗಲ್ಲ, ನಾನು ಬೇರೆ ಮದುವೆ ಮಾಡ್ಕೊತೀನಿ ಅಂದ. ಅವಳು ಮಾಡ್ಕಲಿ ಅಂದ. ಅವಳು ಮದುವೆ ಮಾಡ್ಕೊ ಫ್ಯಾಮಿಲಿ ನಮ್ದಲ್ಲ, ನಮ್ದು ಸಂಸ್ಕಾರವಂತ ಫ್ಯಾಮಿಲಿ. ನೀನು ಹಂಗೆಲ್ಲ ಅನ್ಬೇಡ ಅಂದದಕ್ಕೆ ಇವಳಂದ್ಲು, ಅತ್ತೆ ನನಗೆ ರೆಸ್ಪೆಕ್ಟ್ ಕೊಡದೇ ಇರೋನ ಜೊತೆಲಿ ಬದುಕೋಕೆ ನನಗೂ ಇಷ್ಟ ಇಲ್ಲ, ನಾನು ಮಕ್ಕಳು ನೋಡ್ಕೊ ಬೇರೆ ಮನೇಲಿ ಇರ್ತೀನಿ ಬಿಡತ್ತೆ ಅಂದ್ಲು. ಹಂಗೇನೆ ಈಗ 5ನೇ ತಾರೀಕು ಹೋಗ್ಬೇಕಾಗಿತ್ತು ಕಣಪ್ಪ, ಬೇರೆ ಮನೆ ಮಾಡ್ಕೊಂಡು. ನೀನೇನಾರ ಚೆನ್ನಾಗಿರು, ನೀನೇನಾರ ಮದ್ವೆನಾರ ಮಾಡ್ಕೊ, ನೀನೇನಾರ ಮಾಡ್ಕೊ, ಆದರೆ ಗೌರವ ಇಲ್ಲದೆ ಇರೋ ಜಾಗದಲ್ಲಿ, ಬೆಲೆ ಇಲ್ಲದೆ ಇರೋ ಜಾಗದಲ್ಲಿ ನಾನು ಇರಲ್ಲ ಕಣತ್ತೆ ಅಂದ್ಲು. ಆಮೇಲೆ ತಿರ್ಗಿ ಮೊನ್ನೆ ಫೋನ್ ಮಾಡಿಬಿಟ್ಟು, ಅತ್ತೆ ಈಗ ಮಕ್ಕಳು ಯಾರ ಜೊತೆಲಿ ಇರಬೇಕು ಅಂತ ಕೊನೆದಾಗ ತೀರ್ಮಾನ ಮಾಡ್ಬಿಡತ್ತೆ, ಬನ್ನಿ ಅತ್ತೆ ಅಂದ್ಲು. ಹಬ್ಬ ಆಗೋಗ್ಬಿಡ್ಲಿ ಇರವ, ಬರ್ತೀನಿ, ನಾನು ಹೇಳ್ತೀನಿ. ಹಾಂ, ನಮ್ಮ ಕೈಲಿ ಹೇಳಿಸ್ಕೊ ಹಂಗಿದ್ದೀರವ, ಒಳ್ಳೆ ಡಾಕ್ಟ್ರು ಇಬ್ರು. ಆದ್ರೆ ನಿನ್ನ ಸಮಾಧಾನಕ್ಕೆ ನಾನು ಬರ್ತೀನಿರಪ್ಪ ಅಂತ ಹೇಳಿದ್ದೆ. ಈ 5ನೇ ತಾರೀಕಿಂತ ಮುಂಚೆನೇ ಪರಲೋಕ ಆಗ್ಬಿಟ್ಲಲ್ಲ. ಆ ಹುಡುಗಿ ಸೂಸೈಡ್ ಮಾಡ್ಕೊಳ್ಳೋ ಅಂತ ವ್ಯಕ್ತಿತ್ವನೇ ಅವಳಿಗಿಲ್ಲ. ಅವಳು PUC ಮ್ಯಾಥಮೆಟಿಕ್ಸಲ್ಲಿ 100ಕ್ಕೆ 100 ನಂಬರು. ಅದ ಫೋಟೋ ಹಾಕಿ ಇಟ್ಕೊಂಡಿದೀವಿ. MD ಮಾಡಿದ್ಲು, MS ಮಾಡಿದ್ಲು. ಇಂಥ ಹುಡುಗಿ ದುಡಿಮೆ ಮಾಡಿ ಛಲದಿಂದ ಬದುಕ್ತೀನಿ ಅಂತಿದ್ದವಳು ಯಾಕೆ ಸೂಸೈಡ್ ಮಾಡ್ಕೋತಾಳೆ? ನೆನ್ನೆ ತಾನೇ ತಾಯಿ ಮನೆಗೆ ಬಂದಿರೋಳು. ಈ ಬೆಳಗ್ಗೆ 9 ಗಂಟೆಗೆ ನಾನು ಫೋನ್ ಮಾಡಿದೆ ಬೆಳಿಗ್ಗೆ, ವಿದ್ಯಾ ಏನಪ್ಪ ಅಂದರೆ ಇವನು ಫೋನ್ ಎತ್ಬಿಟ್ಟು, ವಿದ್ಯೆ ನಿಮ್ಗೆಲ್ಲಿ ಸಿಗ್ತಾಳೆ ಬಿಡಿ ಅಂದ. ಯಾಕಪ್ಪ ಅಂದರೆ ಅವಳಿಲ್ಲ, ಅವಳು ಹೊಟ್ಟೋಗ್ಬಿಟ್ಲು ಅಂತ ಅಂದ. ಅಯ್ಯೋ ಏನು ಮಾಡಿಬಿಟ್ಟಿದ್ಯಪ್ಪ, ಏನು ಮಾಡಿಬಿಟ್ಟೆ ಹೇಳು ಅನ್ನೋದಕ್ಕೆ ಫೋನ್ ಕಟ್ ಮಾಡ್ದೆ ಬೆಳಿಗ್ಗೆ. ನನ್ನ ಹೆಸರು ಕಲಾವತಿ, ಸೋದರದತ್ತೆ. ನನಗೆಲ್ಲನೂ ಹೇಳ್ಕೊತಿದ್ಲು. ನಾನು ಬಂದು ಅವನಿಗೆ ಬುದ್ಧಿನೂ ಹೇಳಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.